ಮಾಡಂಥ ಚುನಾವಣಾ ಆಯೋಗ ಎಲ್ಲ ಒಂದು ರೀತಿ ಒಂದು ಪಕ್ಷದ ಪರವಾಗಿ ಒಂದಷ್ಟು ಪಕ್ಷಕ್ಕೆ ನಿಷ್ಠೆ ಆಗಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಮತದಾರರ ಪಟ್ಟಿಯಲ್ಲಿ ಲೋಪದೋಷಗಳನ್ನು ಸರಿಪಡಿಸದೆ ಮತದಾನದ ವೇಳೆಯಲ್ಲೂ ಸಹ ಸರಿಯಾದ ರೀತಿಯಲ್ಲಿ ಸ್ಪಂದಿಸದೆ ನಾವೆಲ್ಲ ಏನು ಒಂದು ಜವಾಬ್ದಾರಿಯುತವಾದಂಥ ಚುನಾವಣೆ ನಡೀಬೇಕಿತ್ತು ಆ ಹಂತದಲ್ಲಿ ಆಗಿಲ್ಲ. ಸಾಕಷ್ಟು ಮತಗಳನ್ನ ಒಬ್ಬ ವ್ಯಕ್ತಿ 4 ಕಡೆ 5 ಕಡೆ ಇರೋಂಥದ್ದು ಮತ್ತು ಹಲವಾರು ಲೋಪದೋಷಗಳಿರೋಂಥದ್ದು ವಿದ್ಯುನ್ಮಾನ ಮತ ಯಂತ್ರದ ಬಗ್ಗೆಯೂ ಸಹ ಒಂದಷ್ಟು ಆಘಾತಕಾರಿ ಕಳವಳ ವ್ಯಕ್ತ ಆಗ್ತಾ ಇರೋದು. ಇದೆಲ್ಲನೂ ಸಹ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ಬೇಕು ಮತ್ತು ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಟ್ಟು ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣಾ ಆಯೋಗ ನಡ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ನಮಗೆ ಆಗಿರೋಂಥ ನೋವನ್ನು ತೋಡ್ಕೊಂಡು ಇವತ್ತು ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಚುನಾವಣೆಯಲ್ಲಿ ಅಕ್ರಮ ಮತಗಳನ್ನು ಪಡೆದು ಸರ್ಕಾರವನ್ನು ಆಳುವಂಥ ನಾಯಕರು ಜನರಿಗೆ ಯಾವ ರೀತಿ ನ್ಯಾಯವನ್ನು ದೊರಕಿಸಿಕೊಡ್ತಾರೆ ನೀವು? ಈಗ ಚುನಾವಣೆಯಲ್ಲಿ ಅಕ್ರಮವಾಗಿ ಮತದಾನ ಮಾಡಿಸಿ ಗೆದ್ದಂಥವ್ರು ಏನು ಮಾಡ್ತಾರೆ? ಪ್ರತಿಯೊಂದು ವಿಚಾರದಲ್ಲೂ ಸಹ ಅವರ ಉದ್ದೇಶ ಅಕ್ರಮ ಎಸ್ಕೊಂಥದ್ದು, ಅಡ್ಡದಾರಿ ಹುಡುಕಂಥದ್ದು, ಸಂವಿಧಾನದ ವಿರುದ್ಧವಾಗಿ ನಡೆಯುವಂಥದ್ದೇ ಆಗಿರ್ತದೆ. ಆ ನಿಟ್ಟಿನಲ್ಲಿ BJP ಇವತ್ತಿನ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಿರೋಂಥವ್ರು ಅದೇ ವ್ಯವಸ್ಥೆಯಲ್ಲೇ ಅಧಿಕಾರಕ್ಕೆ ಬರ್ತಾ ಇರೋಂಥದ್ದು ಸಹ ನಮಗೆ ಕಾಣ್ತಾ ಇದೆ. ಮೇಲ್ನೋಟಕ್ಕೆ ಚುನಾವಣಾ ಆಯೋಗವನ್ನು ಸಹ ಸರಿಯಾದ ರೀತಿಯಲ್ಲಿ ಅದಕ್ಕೆ ತನ್ನ ಕರ್ತವ್ಯ ನಿರ್ವಹಣೆ ಮಾಡದೇ ಇರೋಂಥದ್ದು ಸಹ ನಮ್ಮ ಈ ಪ್ರತಿಭಟನೆಗೆ ಕಾರಣ. ಆ ನಿಟ್ಟಿನಲ್ಲಿ ಸರ್, ನಿನ್ನೆ ಚಿಕ್ಕಬಳ್ಳಾಪುರ ಸಂಸದ ಹೆಸರು ಬರೆದು ಒಬ್ಬ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಡ್ರೈವರ್ 40 ವರ್ಷ ದುಡ್ಡು ಇಸ್ಕೊಂಡು. ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಾನು TVಗಳಲ್ಲಿ ನೋಡಿದ್ವಿ. ಆ ವಿಚಾರವಾಗಿ ಯಾರೇ ಆದರೂ ಮನುಷ್ಯ ಸಾವು ಒಂದು ಜೀವ ಕಳ್ಕೊಂಡಿದ್ದರೆ ಅದರದ್ದೇ ಆದಂಥ ಬೆಲೆ ಇರ್ತದೆ. ಅವನ ನೋವಿಂದನೇ ಸಹ ಅವನ ಹೆಸರು ಬರೆದಿರೋಂಥದ್ದಾಗಿದೆ. ಅದನ್ನು ಒಂದು ಪಾರದರ್ಶಕವಾಗಿ ತನಿಖೆ ಆಗಬೇಕು. ಯಾರೇ ತಪ್ಪಿತಸ್ಥರಿದ್ದರೂ ಅವ್ರ ವಿರುದ್ಧ ಕ್ರಮ ಆಗಲಿ ಅಂತ. ಅದೇ ರೀತಿ ಒಬ್ಬ ನಾಗೇಂದ್ರ ಅವರು ಕೂಡ ಒಂದು ರಾಜೀನಾಮೆ ಕೊಟ್ಟಿದ್ದರು, ನಿಮ್ಮ ಅದೇ ಪಕ್ಷದಂಥ ಸಚಿವರು ನಾಗೇಂದ್ರ ಅವರು. ನೋಡಿ, ನಾಗೇಂದ್ರ ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದರು. ಅವರ ಮೇಲೆ ಆರೋಪ ಬರ್ತಾ ಇದ್ದಂಗೆ ಅವರು ಆ ಸ್ಥಾನದಿಂದ ರಾಜೀನಾಮೆನ ಕೊಟ್ಟು ಏನೋ ಕಾಂಗ್ರೆಸ್ ಪಕ್ಷದ ಒಂದು ಜವಾಬ್ದಾರಿನ ಮೆರೆದಿರ್ತಾರೆ. ಆ ನಿಟ್ಟಿನಲ್ಲಿ ಸಂಸದರು ಸಹ ಅವರ ಒಂದು ಜವಾಬ್ದಾರಿನ ಮೆರೆಯಬೇಕು. ಈಗ ಅವರು ಸಂಸದರಾಗಿರ್ತಾರೆ, ಅದಕ್ಕೆ ರಾಜೀನಾಮೆ ಕೊಡೋಂಥ ಸೂಕ್ತ ಅಂತ ನಾನು ಭಾವಿಸ್ತೀನಿ.